ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಅದರ ಜೊತೆಗೆ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ, ಹಾಗೆಯೇ ಶುಂಠಿ ಇದೆ, ಜೊತೆಗೆ ಈರುಳ್ಳಿ ಕೂಡ ಫ್ರೆಶ್ ಆಗಿದೆ, ಹಾಗೆಯೇ ಬೆಳ್ಳುಳ್ಳಿ ಕೂಡ ಚೆನ್ನಾಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಒಳ್ಳೆ ರೀತಿಯ ಬೆಲೆಯಲ್ಲಿ ಸಿಗ್ತಾ ಇದೆ. ಅಂದರೆ ನಿಮ್ಗೆ ಈರುಳ್ಳಿ ಕೂಡ ಒಂದೊಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದೆ. ಜೊತೆಗೆ ಶುಂಠಿ ರೇಟು ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ. ನೋಡಬಹುದು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ಈರುಳ್ಳಿ ರೇಟು ಏನಕ್ಕೆ ಕಡಿಮೆ ಆಗ್ತಿದೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 1/8/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಜಾಸ್ತಿ ಇದೆ. ನಿಮಗೆ ಗೊತ್ತಿದೆ, ಒಂದು 2 ವೀಕಿಂದ ಶುಂಠಿ ರೇಟು ಜಾಸ್ತಿನೇ ಇದೆ. ಅಂದರೆ ಹಳೆ ಶುಂಠಿ ಮತ್ತು ಹೊಸ ಶುಂಠಿ ಎರಡಕ್ಕೂ ಇವತ್ತಿನ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಇದೆ. ಸೊ ಚೆಕ್ ಮಾಡಬಹುದು. ವಿಡಿಯೋನ ಎಲ್ಲೂ ನೀವು ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಅದ್ರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಆಲೂಗಡ್ಡೆ ವಿಡಿಯೋ ಕೂಡ ನೀವು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ ತನಕ ನೋಡಿ. ಹಾಗೆಯೇ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಸೊ ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆಯೇ ಈರುಳ್ಳಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ, ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 8 ರೂಪಾಯಿ ಕೆಜಿ ಇದೆ. ಇದು ರೀಸನ್ ಬಂದುಬಿಟ್ಟು ನೀವು ನೋಡಬಹುದು, ಚಿಕ್ಕ ಆಲೂಗಡ್ಡೆ ಮತ್ತು ದೊಡ್ಡ ಆಲೂಗಡ್ಡೆ ಎರಡು ಮಿಕ್ಸ್ ಇದೆ. ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಿಲ್ಲ, ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಫ್ರೆಶ್ ಆಲೂಗಡ್ಡೆ ಅದು. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಈ ಆಲೂಗಡ್ಡೆಗೂ ಕೂಡ 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, ನೀವು ಸೈಜ್ಗಳನ್ನ ನೋಡಬೇಕಾಗತ್ತೆ. ಸ್ಮಾಲ್ ಸೈಜಲ್ಲಿದ್ದಾವೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು ಕೂಡ 14 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಆಲೂಗಡ್ಡೆಗಳನ್ನ ನೀವು ಗಮನಿಸಬೇಕಾಗತ್ತೆ, ಸೈಜ್ಗಳನ್ನ ನೋಡ್ಕೊಬೇಕಾಗತ್ತೆ. ಇದು 15 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ. ನೋಡಬಹುದು, ಚಿಪ್ಸ್ ಆಲೂಗಡ್ಡೆ ಇದು. ಈ ಆಲೂಗಡ್ಡೆನ ನೀವು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದು 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ. ನೋಡ್ಬೋದು, ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವಾಗ ಮಾರ್ಕೆಟ್ನಲ್ಲಿದೆ. ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟಲ್ಲಿ ಆಲೂಗಡ್ಡೆ ತೊಗೊಬೇಕಂತಿದ್ದೀರೋ ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಈ ಆಲೂಗಡ್ಡೆನ. ಇದು 22 ರೂಪಾಯಿ ಕೆಜಿ ಇದೆ, 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ಇದು ನೋಡಬಹುದು ಪೆಪ್ಸಿ ಆಲೂಗಡ್ಡೆ. ಈ ಆಲೂಗಡ್ಡೆನ ನೀವು ನೋಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಇದು 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಇದು 26 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2600 ರುಪೀಸ್ ಆಗುತ್ತೆ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಇದೆ. ಇದು ನೋಡಬಹುದು 30 ರೂಪಾಯಿಗೆ 1 ಕೆಜಿ ಆಲೂಗಡ್ಡೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 3000 ರುಪೀಸ್ ಆಗುತ್ತೆ. ಈ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ರೇಟ್ ಏನು ನಡೀತಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂತ ಹೇಳಿ ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಒಂದು ಒಳ್ಳೆ ರೇಟು ಸಿಗ್ತಾ ಇದೆ. ಇವಾಗ 30 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಬಿಗ್ ಸೈಜಲ್ಲಿ ಇದ್ದಲ್ಲಿ ನೀವು ಬೆಳೆದಿರುವಂತಹ ಆಲೂಗಡ್ಡೆ ಬಿಗ್ ಸೈಜಲ್ಲಿದ್ದರೆ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 41 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 4100 ರೂಪಾಯಿ ಆಗುತ್ತೆ. ನೀವು ನೋಡಬಹುದು ಸ್ಟಾರ್ಟಿಂಗ್ ರೇಟು. ಇದು ನೋಡಬಹುದು ಚಕ್ಕೆ ಪೀಸ್ಗಳು, ಇದಕ್ಕೆ 41 ರೂಪಾಯಿ ಕೆಜಿ ಇದೆ. ನೋಡಬಹುದು ಇದು 45 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 4500 ರೂಪಾಯಿ ಆಗುತ್ತೆ. ನೋಡಬಹುದು ಇವಾಗ ಶುಂಠಿ ಬೆಳೆದಿರುವಂತಹ ರೈತರು ನಿಜವಾಗ್ಲೂ ನೀವು ಮಾರ್ಕೆಟ್ಗೆ ತಗೊಬಂದು ಮಾರಿ, ಯಾಕಂದರೆ ಒಳ್ಳೆ ರೇಟ್ ನಡೀತಾ ಇದೆ. ನೋಡ್ಬೋದು 45 ರೂಪಾಯಿ ಅಂದರೆ 1 ಕ್ವಿಂಟಲ್ಗೆ ನಿಮ್ಗೆ 4500 ರೂಪಾಯಿ ಸಿಗುತ್ತೆ. ಸೊ ಇದು ಈ ಎಷ್ಟು ದಿನ ಇದೇ ಅಮೌಂಟ್ ಮೇಂಟೈನ್ ಆಗತ್ತೆ ಅಂತ ಗೊತ್ತಿಲ್ಲ. ಇದು ನೋಡಬಹುದು 46 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 4600 ರೂಪಾಯಿ ಆಗುತ್ತೆ. ನಿಮಗೆ ಕೇವಲ ನಿಮಗೆ 20, 25 ಈ ರೇಂಜಲ್ಲಿ ನಡೀತಾ ಇತ್ತು ಒಳ್ಳೆ ಫ್ರೆಶ್ ಆಗಿರುವಂಥ ಶುಂಠಿ. ಆದರೆ ಇವಾಗ ಫ್ರೆಶ್ ಆಗಿರುವಂಥ ಶುಂಠಿಗೆ ನಿಮಗೆ 40, 45, 50 ರೂಪಾಯಿ ನಾವು ನೋಡ್ಬೋದು. ಇದು 50 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 5000 ರೂಪಾಯಿ ಆಗುತ್ತೆ. ನೋಡಬಹುದು 50 ರೂಪಾಯಿ 1 ಕೆಜಿ ನಡೀತಾ ಇದೆ. ಕ್ವಿಂಟಲ್ಗೆ 5000 ರೂಪಾಯಿ ನಡೀತಿದೆ ರೀ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೋಡಿ, ಫ್ರೆಶ್ ಆಗಿರುವಂತಹ ಶುಂಠಿ ಒಂದೊಳ್ಳೆ ರೇಟ್ಗೆ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ರೈತರು ಶುಂಠಿನ ಬೆಳೆ ಮಾರಬೇಕು ಅನ್ನೋರಿದ್ದರೆ ಸೊ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಒಂದೊಳ್ಳೆ ರೇಟ್ ನಡೀತಿದೆ.
ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 45 ರೂಪಾಯಿ kg ಇದೆ. ನೋಡಬಹುದು ಚಿಕ್ಕ ಸೈಜಲ್ಲೇ ಇದ್ದಾವೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 55 ರೂಪಾಯಿಗೆ 1 kg ಇದೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಬೆಳ್ಳುಳ್ಳಿ ಕೊಂಡ್ಕೊಬೇಕು ಅನ್ನೋರಿದ್ದರೆ ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳಕ್ಕಾಗಿಲ್ಲ ಅಂದರೆ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು 70 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ಅಮೌಂಟಲ್ಲಿರುವಂತಹ ವಿಡಿಯೋದಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗತ್ತೆ. ಈ ಬೆಳ್ಳುಳ್ಳಿ ನೋಡಬಹುದು 75 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ನಿಮಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ. ಇದು ಕೂಡ 75 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ಆಗಿದೆ. ಇದು ಇವತ್ತಿನ ಡೇಟಲ್ಲಿ ನಡೀತಿರುವಂತಹ ಬೆಳ್ಳುಳ್ಳಿ ವಿಡಿಯೋ ಆಗಿದೆ. ಇದು 100 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಫ್ರೆಶ್ ಆಗಿದೆ ಬೆಳ್ಳುಳ್ಳಿ 100 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ. ಇದನ್ನು ನೀವು ರೈತರು ಕೂಡ ಗಮನಿಸಬೇಕಾಗತ್ತೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಇವಾಗ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಎವ್ರಿ ಡೇ ನಾವು ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವೇ ಕೂಡ ಚೆಕ್ ಮಾಡಬಹುದು. ಬೆಳ್ಳುಳ್ಳಿ ರೇಟು 40-45 ರೂಪಾಯಿಂದ ಶುರುವಾಗುತ್ತೆ. 100 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಯಾರೆಲ್ಲ ಬೆಳ್ಳುಳ್ಳಿ ಗ್ರಾಹಕರು ಬೇಕು ಅಂತಿದ್ದೀರೋ ಇದೇ ತಕ್ಷಣ ನೀವು ಕಾಲ್ ಮಾಡಬೇಕಾಗತ್ತೆ. ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವಾಗ ನಾವು ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಕಡಿಮೆ ರೇಟಲ್ಲಿ ನಿಮಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ. ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರೋ ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಕಡಿಮೆಗೆ ಈರುಳ್ಳಿ ಸಿಗ್ತಾ ಇದೆ. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿರುವಂಥದ್ದಕ್ಕೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ. ನೋಡಬಹುದು ಡ್ಯಾಮೇಜ್ ಇಲ್ಲ, ಮೇಯ್ನ್ ಆಗಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 19 ರೂಪಾಯಿ 1 kg ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಎಷ್ಟು ಚೆನ್ನಾಗಿರುವಂತಹ ಈರುಳ್ಳಿ ಸಿಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು 21 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ಟಾಪ್ ರೇಟ್ ಆಗಿದೆ 21 ರೂಪಾಯಿ. 21 ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ. ಯಾರೆಲ್ಲ ಈರುಳ್ಳಿ ಬೇಕು ಅಂದವರು ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ. ರೈತರು ಮತ್ತು ಗ್ರಾಹಕರು ಇಬ್ಬರೂ ವಿಡಿಯೋನ ಸ್ಕಿಪ್ ಮಾಡ್ದಿತ್ತು ಎಂಟು ತನಕ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಈರುಳ್ಳಿನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮಗೆ ನೀವು ಕಳಿಸ್ಕೊಟ್ರೆ ನಾವು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 29,832 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಪೊಟ್ಯಾಟೊ 18,402 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 2,639 ಬ್ಯಾಗ್ಸ್ ಬಂದಿದೆ. ಜಿಂಜರ್ 602 ಬ್ಯಾಗ್ಸ್ ಬಂದಿದೆ. ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇದು ಅರೈವಲ್ಸ್ನು ನೀವು ಚೆಕ್ ಮಾಡಿದ್ರಿ. ಆ್ಯಂಡ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಎಲ್ಲ ರೀತಿಯಲ್ಲೂ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಸಿಗ್ತಾ ಇದೆ. ಸೊ ಯಾರೆಲ್ಲ ಗ್ರಾಹಕರಿಗೆ ಬೇಕು ಅಂದವರು ಈ ತಕ್ಷಣ ನೀವು ಕಾಲ್ ಮಾಡಿ ಫಸ್ಟು ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ತಿಳ್ಕೊತಾ ಹೋಗೋಣ. ಹಾಗೆಯೇ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಕರ್ನಾಟಕದ ಆನಿಯನ್ಗೆ ಇವಾಗ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1400 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. 1000 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1000 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ 80 mm ಇದ್ದಲ್ಲಿ 1900 ರೂಪಾಯಿಂದ 2000 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜ್ ಈರುಳ್ಳಿಗೆ 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮುಕ್ಕಾಲು 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ.
ಮೀಡಿಯಮ್ಮು 1200 ರೂಪಾಯಿಂದ 1300 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1000 ರೂಪಾಯಿಂದ 1100 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 500 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಜೋಡಿ ಚಾಪೆ ಡೇರಲ್ಗೆ 500 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 1000 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗೆಯೇ ಕರ್ನಾಟಕದ ಆನಿಯನ್ಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆಯೇ ಕಡಿಮೆ ರೇಟ್ ನಡೀತಾ ಇದೆ. 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಅದು ಬೆಸ್ಟ್ ಕ್ವಾಲಿಟಿ ಬಿಗ್ ಸೈಜಲ್ಲಿ ಇದ್ದಲ್ಲಿ ಮಾತ್ರನೇ 15 ರೂಪಾಯಿಂದ 16 ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ. ಹಾಗೆಯೇ ನಿಮಗೆ ಮಹಾರಾಷ್ಟ್ರ ಈರುಳ್ಳಿಗೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅಂದರೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇದ್ದಲ್ಲಿ 1900 ರೂಪಾಯಿಂದ 2000 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ. ಅಂದರೆ ಈರುಳ್ಳಿ ರೇಟು ಕಡಿಮೆನೇ ಇದೆ. ಅರೈವಲ್ಸು ಅಷ್ಟೇ, ಇವಾಗೇನು ಜಾಸ್ತಿ ಬರ್ತಾ ಇಲ್ಲ, ಬಟ್ ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಯಾವ ರೀತಿ ವ್ಯಾಪಾರಿಗಳು ಜಾಸ್ತಿ ಆಗ್ತಾರೋ ಹಾಗೆಯೇ ಗ್ರಾಹಕರು ಕೂಡ ಜಾಸ್ತಿ ಆಗಬೇಕು. ರೈತರ ಕಡೆಯಿಂದ ನಮಗೆ ಜಾಸ್ತಿ ಬರ್ತಾ ಇದೆ, ಅಂದರೆ ಅರೈವಲ್ಸ್ ಬರ್ತಾ ಇದೆ ಅಂತ ಏನೋ ಜಾಸ್ತಿ ಬರ್ತಿಲ್ಲ, ಬಟ್ ಬರ್ತಾ ಇದೆ. ಆದರೆ ಗ್ರಾಹಕರು ಕಡಿಮೆ ಇದ್ದಾರೆ, ಹಾಗಾಗಿ ನಿಮಗೆ ರೇಟು ಕಡಿಮೆ ಆಗ್ತಾಯಿದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಏನು ಲಿಂಕ್ ಇರುತ್ತಲ್ವ, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ವಿಡಿಯೋ ನೋಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿಗೆ ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವಿಡಿಯೋಗಳು ಬರ್ತಾ ಇರ್ತವೆ. ನೀವು ಕೂಡ ಚೆಕ್ ಮಾಡಬಹುದು. ಹಾಗೆಯೇ ಅಮೌಂಟ್ ಕೂಡ ನೀವು ಕೂಡ ತಿಳ್ಕೊಳ್ಬಹುದು. ರೈತರಿಗೆ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಹಾಗೆಯೇ ನೀವು ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೇಟ್ ಪಾಸ್ ಸಿಗುತ್ತೆ, ಅಂಗಡಿ ಕೂಡ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.